ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡಿ. ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಗ ಮಾತ್ರ ನಾವು ಹಾಕುವಂಥ ವಿಡಿಯೋಸ್ ಏನಿದಾವೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ದಿನಾಂಕ 1/3/2026 ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಎಕ್ಸಾಮ್ ನಡೀತು. ಸೊ ಅದರ ಒಂದು ತಾತ್ಕಾಲಿಕ ಫಲಿತಾಂಶ ಅಂದರೆ ಪ್ರಾವಿಷನಲ್ ರಿಸಲ್ಟು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು 17/3/2026 ಬಿಟ್ಟಿರುವಂಥದ್ದು ನಿಮಗೆಲ್ಲ ಗೊತ್ತಿದೆ. ಓಕೆ, ಆಕ್ಷೇಪಣೆಯನ್ನು ಸಲ್ಲಿಸೋಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿದ್ದರು. ಅದು 18/3/2026 ಕೊನೆಯ ದಿನಾಂಕ ಆಗಿತ್ತು ಅಲ್ವಾ. ಸೊ ಆಕ್ಷೇಪಣೆಯನ್ನು ಸಲ್ಲಿಸಿರುವಂತಹ ಅಭ್ಯರ್ಥಿಗಳು ಸರಿಯಾದ ಪೂರಕವಾದಂತಹ ದಾಖಲೆಯನ್ನು ಅಂದರೆ 7/3/2026 ಬಿಟ್ಟಿರುವಂತಹ ಅಂತಿಮ ಕೀ ಉತ್ತರಗಳ ಅನುಸಾರವಾಗಿ ಏನಾದರೂ ಇದ್ದರೆ ಹೆಚ್ಚಿಗೆ ಮಾರ್ಕ್ಸನ್ನು ನೀಡ್ತಾರೆ. ಓಕೆ, ಸೊ ವೇರಿಯೇಷನ್ ಏನಾದರೂ ಆಗದಿದ್ದರೆ, ವೇರಿಯೇಷನ್ ಆಗಲ್ಲ ಅಂದರೆ ಸೊ ಅದು ಯಥಾವತ್ತಾಗಿ ಅದೇ ಮಾರ್ಕ್ಸು ಇರುತ್ತೆ. ಓಕೆ ಸ್ನೇಹಿತರೆ, ಇಲ್ಲಿ ಫೈನಲ್ ರಿಸಲ್ಟ್ ಯಾವಾಗ ಬಿಡ್ತಾರೆ ಅಂತ ಹೇಳಿ ನಾವು ಕಾಲ್ ಮಾಡಿ ಕೇಳಿದ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಹೆಲ್ಪ್ ಸೆಂಟ್ರಿಗೆ ಅವರು ಹೇಳಿರುವಂತಹದ್ದು ಏನಂತ ಅಂದರೆ ವೇಟ್ ಮಾಡಿ, ಸದ್ಯ ತಾತ್ಕಾಲಿಕ ಫಲಿತಾಂಶವನ್ನು ಬಿಟ್ಟಿದ್ದಾರೆ. ಸೊ ವೆಬ್ಸೈಟಲ್ಲಿ ಬಿಡ್ತಾರೆ, ವೇಟ್ ಮಾಡಿ ಅಂತ ಹೇಳಿದರು. ಓಕೆ, ಸೊ ಅಂದರೆ ಈ ಕೊನೆಯ ವಾರ ಬರುವಂಥ ಚಾನ್ಸಸ್ ತುಂಬಾ ಇದೆ. ರ್ಯಾಂಕ್ ಲಿಸ್ಟು ಆಗಿರ್ಬೋದು ಮತ್ತು ಅಂತಿಮ ಫಲಿತಾಂಶವನ್ನು ಮಾರ್ಚ್ ಕೊನೆಯ ವಾರ ಬಿಡುವಂಥದ್ದು. ಓಕೆ, ಈ ವೀಕ್ ಬಿಡುವಂಥದ್ದು. ಓಕೆ, ತದನಂತರದಲ್ಲಿ ಮೊದಲನೇ ಒಂದು ಲೀಸ್ಟನ್ನು ಏನು ಮಾಡ್ತಾರೆ ಅಂತ ಅಂದರೆ ಏಪ್ರಿಲ್ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್ ಬಿಡ್ತೀವಿ ಅಂತೇಳಿ ಈಗಾಗಲೇ ಡೇಟನ್ನು ಕೂಡ ಕೊಟ್ಟಿರುವಂಥದ್ದು ನಿಮಗೆಲ್ಲ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಓಕೆ, ಸೊ ಹಾಗೆ ಸ್ನೇಹಿತರೆ, ಇಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ, ಸೊ ಕಟ್ ಆಫ್ ಇಷ್ಟ ಆಗಿದೆ, ಇಷ್ಟ ಆಗುತ್ತೇನೋ ಅಂತ ಹೇಳಿ. ಕೆಲವೊಂದು ಟೈಮು 70 ಮಾರ್ಕ್ಸ್ ಬಂದರೂ ಕೂಡ ಆಯ್ಕೆ ಆಗದೇ ಇರ್ಬೋದು. ಯಾಕಂತಂದರೆ ಅವರ ಒಂದು ಮೀಸಲಾತಿ ಅನ್ವಯ ಸೀಟ್ಗಳು ಏನಿರ್ತವೆ ಆ ಸೀಟನ್ನು ಮಾತ್ರ ಅವರಿಗೆ ವಿದ್ಯಾರ್ಥಿಗಳಿಗೆ ಕೊಡುವಂಥದ್ದು. ಈಗ 55 ಬಂದಿರುವಂತಹ ವಿದ್ಯಾರ್ಥಿ ಆಯ್ಕೆಯಾಗಿದ್ದಾನೆ, 70 ಬಂದಿದೆ, ನನ್ನ ಮಾರ್ಕ್ಸ್ ಆಯ್ಕೆ ಆಗಿಲ್ಲ ಅಂದರೆ ಅಲ್ಲಿ ಅವರ ಒಂದು ರಿಸರ್ವೇಷನ್ ಮತ್ತು ಕೆಟಗರಿ ಅನ್ವಯ ಏನು ಮಾಡಿರ್ತಾರೆ, ಆಯ್ಕೆ ಆಗ್ತಾರೆ. ಓಕೆ, ನಂತರದಲ್ಲಿ ಇಲ್ಲಿ ಭಾಳಷ್ಟು ಮತ್ತೆ ಕೇಳ್ತಾ ಇದ್ದೀರಾ 70 ಆಗಿದೆ, 80 ಆಗಿದೆ, ಫಸ್ಟ್ ಲಿಸ್ಟಲ್ಲಿ ಸಿಗುತ್ತಾ, ಸೆಕೆಂಡ್ ಲಿಸ್ಟಲ್ಲಿ ಸಿಗುತ್ತಾ ಅಂತೇಳಿ ಕೇಳ್ತಾ ಇದ್ದೀರಾ. ಸ್ನೇಹಿತರೆ, ಓದೋ ಪ್ರಕಾರ ಒಂದು ಡೇಟಾ ಪ್ರಕಾರ ನೋಡೋದಾದರೆ 65+ ಏನಾಗಿದೆ ಅಂತಂದರೆ ಮೊದಲನೇ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯಲ್ಲಿ ಆಯ್ಕೆ ಆಗಿರುವಂಥದ್ದು ಕೂಡ ನಾವು ನೋಡಿದ್ದೀವಿ. ಕಳೆದ ಬಾರಿ ಸೆಲೆಕ್ಷನ್ ಲೀಸ್ಟಲ್ಲೂ ಕೂಡ 60+ ಏನು ಮಾಡಿದ್ದಾರೆ, ಮೊದಲನೇ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯನ್ನು ತೆಗೆದುಕೊಂಡಿದ್ದಾರೆ. ಸೊ ಈ ಬಾರಿ ಎರಡನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿವರೆಗೂ ಬಿಡ್ತೀವಿ, ಅವಶ್ಯವಿದ್ದಲ್ಲಿ ಮೂರನೇ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಅವಶ್ಯವಿದ್ದಲ್ಲಿ ಅಂತ ಹೇಳಿರೋದ್ರಿಂದ ಕಳೆದ ಬಾರಿ 4 ರೌಂಡ್ವರೆಗೂ ಬಿಟ್ಟಿದ್ದರು. ಸೊ ಆದ್ದರಿಂದ ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಈ ಸರಿ ಕಟ್ ಆಫ್ ಅಂತಂದರೆ ಒಂದು 60+ ಇದ್ದರೆ ಮೊದಲನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆ ಆಗುವಂಥ ಚಾನ್ಸಸ್ ತುಂಬಾ ಇದೆ. ಓಕೆ, ಆಗ್ತಾರೆ 55+ ಅಲ್ಲಿಂದನೇ ಆಗ್ಬೋದು. ಬಟ್ ಕೋಟಾ ಆಮೇಲೆ ರಿಸರ್ವೇಷನ್ ಎಲ್ಲ ಮೀಸಲಾತಿ ಅನ್ವಯ ಏನು ಮಾಡ್ತಾರೆ ಅಂತ ಅಂದರೆ ಸೀಟನ್ನು ಅಲಾಟ್ಮೆಂಟ್ ಮಾಡೋದ್ರಿಂದ ಸೊ ಇಲ್ಲಿ ನಾವು ಏನು ಅನ್ಕೋಬೇಕಂದ್ರೆ ಒಂದು 55+ ಇದ್ದರೆ ಮಾತ್ರ ನಾವು ಮೊದಲನೇ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯಲ್ಲಿ ಆಯ್ಕೆ ಆಗುವಂಥ ಚಾನ್ಸಸ್ ತುಂಬಾ ಇದೆ. ಬಟ್ ಇದು ಎಕ್ಸಾಕ್ಟ್ ಅಲ್ಲ, ಒಂದು ಸಂಭಾವನೀಯವಾಗಿ ನಾವು ಹೇಳ್ಬೋದು. ಯಾಕಂತಂದರೆ ಅಲ್ಲಿ ವಿದ್ಯಾರ್ಥಿಗಳು ತೆಗೆದುಕೊಂಡಿರುವಂಥ ಅಂಕಗಳ ಅನುಸಾರವಾಗಿ ಕಾಂಪಿಟೇಷನ್ ಇರುತ್ತೆ. ಸೊ ಅದರಿಂದ ಮತ್ತು ವಿದ್ಯಾರ್ಥಿಗಳು ಹಾಕಿರುವಂಥ ಸ್ಕೂಲುಗಳು ಏನಿರ್ತವೆ ಸೊ ಆದ್ಯತೆ ಮೇರೆಗೆ ಆ ಸ್ಕೂಲಿಗೆ ಏನಾದರೂ ಹೈಯೆಸ್ಟ್ ಮಾರ್ಕ್ಸ್ ತೆಗೆದುಕೊಂಡಿರುವ ವಿದ್ಯಾರ್ಥಿ ಹಾಕಿದಿದ್ರೆ ಸೊ ಆ ವಿದ್ಯಾರ್ಥಿಗೆ ಸಿಗುತ್ತೆ. ಇವರಿಗೆ ನೆಕ್ಸ್ಟು ಇನ್ನೊಂದು ಲಿಸ್ಟ್ಗೋಸ್ಕರ ವೇಟ್ ಮಾಡಬೇಕಾಗುತ್ತೆ. ಇದಿಷ್ಟು ಮಾಹಿತಿ ಆಗಿರುವಂಥದ್ದು. ಈಗ ಜಸ್ಟ್ ಕಾಲ್ ಮಾಡಿ ಕೇಳಿದಾಗ ಸೊ ಅವರು ವೇಟ್ ಮಾಡಿ ಬರುತ್ತೆ ಅಂತೇಳಿ ಹೇಳಿರುವಂಥದ್ದು. ಇದಿಷ್ಟು ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.